ನಮಸ್ಕಾರ, ಇದು ನಿಮ್ಮ GPS63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಾವಣಗೆರೆಯ ದೃಶ್ಯಕಲಾ ಮಹಾವಿದ್ಯಾಲಯದ ಆವರಣದಲ್ಲಿ ಐಕಾಂತಿಕ ಸಮುದಾಯದವರಿಂದ ಪಾರಂಪರಿಕ ಬೀಜೋತ್ಸವ ಕಾರ್ಯಕ್ರಮವು ಮೇ 9 ಮತ್ತು 10ರಂದು 2 ದಿನಗಳ ಕಾಲ ಯಶಸ್ವಿಯಾಗಿ ಜರುಗಿತು. 3ನೇ ವರ್ಷಕ್ಕೆ ಕಾಲಿಟ್ಟ ಈ ಉತ್ಸವ ಸಾವಯವ ಕೃಷಿಯ ಅಪರೂಪದ ಏಕದಳ ದ್ವಿದಳ ಧಾನ್ಯಗಳು, ತರಕಾರಿ ಬೀಜಗಳು, ಗೆಡ್ಡೆ ಗೆಣಸು ಮೊದಲಾದ ಪಾರಂಪರಿಕ ಬೀಜಗಳ ಬಗ್ಗೆ ಪರಿಚಯಿಸಲಾಯಿತು. ರಾಜ್ಯದ ಮೂಲೆ ಮೂಲೆಗಳಿಂದ ಹಾಗೂ ದೇಶಾದ್ಯಂತ ಇರುವ ಅಪರೂಪದ ಬೀಜ ಉತ್ಪಾದಕ ರೈತರು ಈ ಉತ್ಸವದಲ್ಲಿ ಭಾಗವಹಿಸಿದ್ದು ವಿಶೇಷ. ಇಂಥ ಅಪರೂಪದ ಕಾರ್ಯಕ್ರಮಗಳಿಗೆ ನೀವೆಲ್ಲ ಪ್ರೋತ್ಸಾಹ ನೀಡೋಣ. ಧನ್ಯವಾದಗಳು. ಬನ್ನಿ, ಇದರ ಮುಖಂಡರಾದ ನಮ್ಮ ಹನುಮಂತಪ್ಪ ಮತ್ತು ತಂಡದವರನ್ನು ಮಾತನಾಡಿಸೋಣ. ನಮಸ್ತೆ, ನನ್ನ ಹೆಸರು ಹನುಮಂತಪ್ಪ ಅಂತ ಹೇಳಿ. ನಾನು ಹೊನ್ನಾಳಿ ತಾಲೂಕು ಎರೆಹಳ್ಳಿ ಗ್ರಾಮ. ನಾನು ಮೈಸೂರಲ್ಲಿ MA ಮಾಡಿ ಬಂದೆ. MA ಮಾಡುವಾಗ ಒಂದು ಹುಲ್ಲಿನ ಕ್ರಾಂತಿ ಅಂತ ಒಂದು ಫುಕವಕರದ ಬಂದಂತ ಜಮೀನಿತ್ತು. ಸೊ ಅಲ್ಲಿ ಹೋಗಿ ನೈಸರ್ಗಿಕ ಫುಕವಕನ ಪ್ರಕಾರನೇ ಜಮೀನನ್ನ ರಾಸಾಯನಿಕ ಮುಕ್ತ ಮಾಡಿ ನೈಸರ್ಗಿಕ ಕೃಷಿ ಮಾಡಬೇಕು ಅಂತಲೇ ಊರಿಗೆ ಬಂದೆ, ಕನಸುಗಳು ಇಟ್ಕೊಂಡು. ಶುರು ಮಾಡಿದೆ 96ರಲ್ಲಿ ಶುರು ಮಾಡಿ 2005ರಲ್ಲಿ ಅಲ್ಲಿವರೆಗೂ ಒಬ್ಬನೇ ಮಾಡ್ತಾ ಇದ್ದೆ. ಪೇಪರಲ್ಲಿ ಏನೋ ನೋಡೋದು, ಕೃಷಿ ಬಗ್ಗೆ ತಿಳ್ಕೊಳ್ಳೋದು, ಮಾಹಿತಿ ಕಲೆಕ್ಟ್ ಮಾಡೋದು, ನೈಸರ್ಗಿಕ ಕೃಷಿ ಬಗ್ಗೆನೇ ನಾನು ಹೆಚ್ಚಿದ್ ಮಾಡ್ತಾ ಇದ್ದೆ. ಎಲ್ಲೆಲ್ಲಿ ಯಾರ್ಯಾರು ತಾಕುಗಳಲ್ಲಿ ಯಾರ್ಯಾರು ನೈಸರ್ಗಿಕ ಕೃಷಿ ಮಾಡ್ತಾ ಇದಾರೆ ಅವ್ರನ್ನ ಭೇಟಿ ಮಾಡೋದು, ಪೇಪರಲ್ಲಿ ನೋಡೋದು, ಆ ಥರದಲ್ಲಿ ಮಾಡ್ತಾ ಬರುವಾಗ ಒಂದು ಮ್ಯಾಗಝೀನ್ ಅಲ್ಲಿ ರಾಘವನ ಇಂಟರ್ವ್ಯೂ ಇತ್ತು, ನೋಡಿದೆ. ರಾಘವನ ನೋಡ್ಬಿಟ್ಟು ಅಲ್ಲೇ ನಮ್ಮ ಪಕ್ಕದಲ್ಲೇ ಇದ್ದಾರೆ ಇವರು, ನನ್ನ ಪರಿಚಯ ಇಲ್ಲಲ್ಲ ಅಂತ ಹೇಳಿ ರಾಘವನ್ ಪರಿಚಯ ಮಾಡ್ಕೊಂಡೆ. ರಾಘವ, ನಾನು, ಶಂಕರೇಗೌಡರು ಹೀಗೆ 3 ಜನನು ಶುರು ಮಾಡಿ ನಾವೆಲ್ಲರೂ ಒಟ್ಟಿಗೆ ಮಾಡಿ ನೈಸರ್ಗಿಕ ಒಂದು ಕುಟುಂಬನ ಶುರು ಮಾಡ್ಕೊಂಡ್ವಿ. ಅಲ್ಲಿಂದ 2005ರಿಂದ ನಾವು ಒಟ್ಟೆ ಆದರೂ ಈ ಇಡೀ 3 ಜನದಿಂದ ಶುರು ಮಾಡಿದ್ದು ಈಗ ಸುಮಾರು ಫ್ಯಾಮಿಲಿಗಳು ನಮ್ಮ ನೈಸರ್ಗಿಕ ಬದುಕು ಮತ್ತೆ ನೈಸರ್ಗಿಕ ಕೃಷಿ ಇದನ್ನು ಮಾಡ್ತಾ ಈ ತರ ಬೆಳೆಸ್ತಾ ಬಂದಿದ್ದೇವೆ. ಆಮೇಲೆ ಅದರ ನೈಸರ್ಗಿಕ ಕೃಷಿ ಮಾಡುವಾಗ ಪಾರಂಪರಿಕ ಬೀಜಗಳ ಪ್ರಾಮುಖ್ಯತೆ ಬಹಳ ದೊಡ್ಡದು. ಸೊ ಆ ಬೀಜಗಳನ್ನ ಮೇಳ ಮಾಡ್ತಾ ಬೀಜಗಳನ್ನ ಎಲ್ಲೆಲ್ಲಿಗೆ ಆಲ್ ಓವರ್ ಇಂಡಿಯಾ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿಂದ ಬೀಜಗಳನ್ನ ನಾವು ಕಲೆಕ್ಟ್ ಮಾಡ್ತಾ ಬಂದ್ವಿ. ಆ ರೀತಿಯಲ್ಲಿ ಮೇಳಗಳು ಮಾಡಿದಾಗ ಏನಾಗುತ್ತೆ ಅಂದ್ರೆ ಇದು ಹೆಚ್ಚು ಜನಗಳಿಗೆ ತಲುಪುತ್ತಿದ್ ಬೀಜ. ನಮ್ಮ ಸಾಂಪ್ರದಾಯಿಕವಾದ ಬೀಜಗಳು ಕಳೆದು ಹೋಗ್ತಾ ಇದಾವೆ ಹೈಬ್ರಿಡ್ ಬೀಜದಿಂದ ಅಂತ ಹೇಳಿ ಈ ಮೇಳಗಳನ್ನ ಕಳೆದ 3 ವರ್ಷದಿಂದ ಮಾಡ್ತಾ ಬಂದಿದ್ದೀವಿ ದಾವಣಗೆರೆಯಲ್ಲಿ. ಮತ್ತೆ ನಮ್ಮ ತೋಟದ ರಾಘವರ ತೋಟದಲ್ಲಿ ವರ್ಷದಲ್ಲಿ 2 ಸರಿ ಮಾಡ್ತಾ ಇದ್ದೀವಿ. ಈ ರೀತಿಯಲ್ಲಿ ಜನಕ್ಕೆ ಹೆಚ್ಚು ತಲುಪೋಕ್ಕೋಸ್ಕರನೇ ಇದನ್ನ ನಾವು ಶುರು ಮಾಡಿ ಇವತ್ತಿಗೆ ಈ ತರದಲ್ಲಿ ಒಂದು ಸಾವಿರಾರು ಜನ ನಮ್ಮ ಅಭಿಮಾನಿಗಳು ಎಲ್ಲ ಆಲ್ ಓವರ್ ಜಿಲ್ಲೆ ನಾವು ಎಲ್ಲಾ ತರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಯಾರ್ಯಾರು ಇಂಟ್ರೆಸ್ಟ್ ತೋರ್ತಾರ ಅವರಲ್ಲಿ ಹೋಗಿ ನಾವೇ ತರಕಾರಿ ಮಡಿಗಳು ಆಗ್ಲಿ, ಏರು ಮಡಿಗಳಿಗಾಗ್ಲಿ, ನೈಸರ್ಗಿಕ ಕೃಷಿ ಬಗ್ಗೆ ಈ ತರದಲ್ಲಿ ಮಾಡ್ತಾ ಹೋಗ್ತಾ ಇದ್ದೀವಿ. ಇದು ನಿರಂತರ ಬೆಳೀತಾ ಇದೆ. ನಮಗೆ ಅದು ಖುಷಿ ಆಗ್ತಾ ಇದೆ. ನಾವು ಶುರು ಮಾಡಿದಾಗ ಒಂದು 5-10 ವರ್ಷ ಯಾರು ರೆಸ್ಪಾನ್ಸೇ ಇದ್ದಿಲ್ಲ. ಇದು ಬೆಳೆಯೆಲ್ಲ ಮುಂದೆ ಹೋಗಲ್ಲ ಅಂತ ನಮಗೆ ಒಂಥರ ಇವತ್ತು ವಿಪರೀತ ಜನರಿಗೆ ಅವೇರ್ನೆಸ್ ಬಂದಿದೆ. ಥ್ರೂ ಮೀಡಿಯಾಗಳಲ್ಲಿ, ಯೂಟ್ಯೂಬ್ ಅಲ್ಲಿ ತುಂಬಾ ಜನಕ್ಕೆ ರೀಚ್ ಆಗೋದ್ರಿಂದ ತುಂಬಾ ಕುತೂಹಲದಿಂದ ಬರ್ತಾ ಇದ್ದಾರೆ ಜನ. ಅದು ಒಂದು ಒಳ್ಳೆ ಡೆವಲಪ್ಮೆಂಟ್ ಅಂತ ನಾವು ಹೇಳ್ಬೋದು. ಆ ರೀತಿಯಲ್ಲಿ ನಮಗೆ 3 ಜನಕ್ಕೂ ಖುಷಿ ಇದೆ. ನಾವು ಈಗಲೂ ಅದನ್ನ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಕೃಷಿ ಇಲಾಖೆ ಮತ್ತು ವಿಶ್ವವಿದ್ಯಾಲಯ ಯಾವ ರೀತಿ ನಿಮಗೆ ಸಹಾಯ? ಸರ್, ಅವರು ಈಗ ಕೃಷಿ ಇಲಾಖೆ ಮೊದಲೇ ರಾಸಾಯನಿಕ ಗೊಬ್ಬರಗಳು, ಔಷಧಿಗಳನ್ನ ಹೇಳ್ತಾ ಇದ್ರು. ಅಲ್ಲಿ ಕೂಡ ಭೂಮಿಯ ಫಲವತ್ತತೆ ಎಲ್ಲ ಹಾಳಾಗ್ತಾ ಇರೋದ್ರೆ ಮತ್ತೆ ಅವರು ಕೂಡ ಇದೇ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಸೊ ನಮ್ ಜೊತೆಗೆ ಸಹಕರಿಸ್ತಾ ಇದ್ದಾರೆ, ನಮ್ ಜೊತೆಗೆ ಬರ್ತಾ ಇದ್ದಾರೆ. ಅವರೆಲ್ಲ ಸಹಕಾರನು ನಮಗೆ ತುಂಬಾ ಪ್ರೋತ್ಸಾಹದಾಯಕವಾಗಿದೆ. ಸೊ ನಾವು ಡಿಪಾರ್ಟ್ಮೆಂಟ್ಗೆ ಹೋಗಿ ನಾವು ಅಪ್ರೋಚ್ ಮಾಡ್ತಾ ಇಲ್ಲ, ಬಟ್ ಆ ಡಿಪಾರ್ಟ್ಮೆಂಟ್ ನಲ್ಲಿ ಏನಾದ್ರು ಕೇಳಿದ್ರೆ ನಮ್ಮ ಸಲಹೆಗಳು, ನಮ್ಮ ಅನುಭವಗಳನ್ನ ನಾವು ಅವ್ರ ಜೊತೆ ಶೇರ್ ಮಾಡ್ಕೊತೀವಿ. ಅವರು ನಮ್ಮನ್ನು ಕರೆಸ್ತಿರ್ತಾರೆ. ಹಾಗಾಗಿ ಕಾರ್ಯಾಗಾರಗಳಿಗೆಲ್ಲ ಕೃಷಿ ಇಲಾಖೆ ಕಾರ್ಯಾಗಾರಗಳೆಲ್ಲ ನಾವು ಭಾಗವಹಿಸ್ತಾ ಇದ್ದೀವಿ.
ಅದು ಒಂದ್ ರೀತಿ ಎರಡು ಕಡೆಯಿಂದಲೂ ನಾವು ಕೊಳ್ಳುವಿಕೆ ಎರಡೂ ಇದೆ. ಹೆಸರು ಸಂಜೀವ್ ರೆಡ್ಡಿ ಅಂತ, ಎರೆಹೊಸಳ್ಳಿ, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲಾ. ನಾವು 18 ಗುಂಟೆಯಲ್ಲಿ ಒಂದು 28 ವೆರೈಟಿ ಮಾಡಿದ್ದೀವಿ. ಸಾವಯವ ಕೃಷಿ ಎಲ್ಲ ಮನೆಯಲ್ಲೇ ನಾವು ಇಬ್ಬರೇ ಗಂಡ ಹೆಂಡತಿ ಮಾಡ್ತಾ ಇದ್ದೀವಿ. ಮರಗೆಣಸು ಒಂದು 25,000 ರೂಪಾಯಿ ಆಯ್ತು. ರಸ್ತಾಳಿ ಕಬ್ಬು ಒಂದು 25,000 ರೂಪಾಯಿ ಆಯ್ತು. ಕೆಲವೊಂದು ತರಕಾರಿಗಳು ಎಲ್ಲ ಸೇರಿ 1,80,000 ರೂಪಾಯಿ ಆಯ್ತು. ಲ್ಯಾಮನ್ ಟೀ ಇದು, ಆಮೇಲೆ ಅರಾರೋಟು ಎಲ್ಲ ಪ್ರತಿಯೊಂದು ಐಟಮ್ಸು ಮಾಡಿದ್ದೇವೆ. ತರಕಾರಿ ಗಿರ್ಕಾರಿ ಎಲ್ಲ ಇದರಲ್ಲಿ ನಾವು ಭಾಗವಹಿಸಿದ್ದೇವೆ. ಪ್ರತಿಯೊಂದು ಮೈಸೂರು 3 ದಿವಸ ಹೋಗ್ತೇನೆ. ಎಲ್ಲಿ ನಮ್ಮದು ಸಿರಿಧಾನ್ಯ ಮೇಳ, ಪಾರಂಪರಿಕ ಬೀಜ ಉತ್ಸವ ಇರುತ್ತೆ, ಅಲ್ಲಲ್ಲಿ ಹೋಗಿ ನಾವು ಮಾರಾಟ ಮಾಡ್ತಾ ಇದ್ದೀವಿ. ರೆಡ್ಡಿ ವೇಮನ್ ಮಠ, ಎರೆಹೊಸಳ್ಳಿ. ಸರ್, ನಾವು ಈ ಕೃಷಿ ಮೇಳ ಮಾಡುವಾಗ ಇದು ಇಲ್ಲಿ ಯಾವುದೇ ವ್ಯಾವಹಾರಿಕವಾದ ದುಡ್ಡು ಮಾಡುವ ಒಂದು ಇದಿಲ್ಲ. ಆ ರೀತಿಯಲ್ಲಿ ಮಾಡಕ್ಕೆ ಹೊರಡುವಾಗ ಏನೇ ಪ್ರೋಗ್ರಾಮ್ ಮಾಡಬೇಕು ಅಂದ್ರೂ ಇದು ಎಲ್ಲವೂ ಅರೇಂಜ್ಮೆಂಟ್ ಎಲ್ಲ ದುಡ್ಡು ಕೇಳುತ್ತೆ. ಆದರೆ KVKಯಲ್ಲಿ ನಮಗೆ ಯಾವುದೇ ದುಡ್ಡು ತಗೊಳ್ದಂಗೆ ನಾವು ಒಂದು ದಿವಸ ಬೀಜ ಮೇಳ ಮಾಡಬೇಕು ಅಂದಾಗ ಖಂಡಿತ ಬರ್ರಿ ಅಂತ ಅಂದು ಇದನ್ನ ಮಾಡಿ ನಮಗೆ ಅಲ್ಲಿ ಪ್ರೊವೈಡ್ ಮಾಡಿಕೊಟ್ರು. ತಳವಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 1-2 ದಿವಸ ಇದನ್ನ ಬಹಳ ಚೆನ್ನಾಗಿ ಮಾಡಿದ್ರು. ಅಲ್ಲಿ ಅವರಿಗೆ ಇನ್ನೇನೋ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಮತ್ತೆ ಮುಂದಿನ ಸರಿ ಅನ್ಮೋಲ್ ಶಾಲೆಯಲ್ಲಿ ಮಾಡಿದ್ವಿ. ದಿನೇಶ್ ಅವರು ಬಹಳ ಚೆನ್ನಾಗಿ ನಮ್ಗೆ ಸಹಕರಿಸಿ ಮಾಡಿದ್ರು. ನಂತರ ಮತ್ತೆ ಈ ಸರಿ ನಾವು ದಾವಣಗೆರೆ ಆರ್ಟ್ ಕಾಲೇಜಲ್ಲಾದರೆ ಸಿಟಿ ಜನಕ್ಕೆ ಹತ್ರ ಆಗುತ್ತೆ, ಜಾಸ್ತಿ ಜನಕ್ಕೆ ತಲುಪುತ್ತೆ ಅಂತ ಹೇಳಿ ಆರ್ಟ್ ಕಾಲೇಜಲ್ಲಿ ಬಂದ್ವಿ. ಹೀಗೆ ಪ್ರತಿ ವರ್ಷನೂ ನಾವು ಚೇಂಜ್ ಆಗ್ತಾ ಇದ್ದೀವಿ. ಮುಂದಿನ ಸರಿಯಿಂದ ಎಲ್ಲರೂ ಒಂದು ಕಡೆ ಫಿಕ್ಸ್ ಆಗಬೇಕು, ಒಂದು ಡೇಟಲ್ಲಿ ಆಗಬೇಕು. ಇದು ಡೇಟು ವೇರಿಯೇಷನ್ ಆಗ್ತಾ ಇದೆ. ಪ್ರತಿ ವರ್ಷಕ್ಕೂ ಮಾರ್ಚಲ್ಲಿ ಮಾಡಿದ್ದು ಏಪ್ರಿಲಿಗೆ ಬರ್ತಾ ಇದೆ, ಏಪ್ರಿಲ್ ಮಾಡಿದ್ದು ಜೂನ್ ಹೋಗ್ತಾ ಇದೆ, ಹೀಗಾಗ್ತಾ ಇದೆ. ಅದನ್ನೊಂದು ಸ್ವಲ್ಪ ನಾವು ಎಲ್ಲರೂ ಒಂದು ಫಿಕ್ಸ್ ಆದರೆ ಚೆನ್ನಾಗಿರುತ್ತೆ. ಆ ರೀತಿಯಲ್ಲಿ ಕೃಷಿ ಇಲಾಖೆಯರು ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಈಗ ನೋಡಿ, ನೆನ್ನೆ ಎಲ್ಲ ನಮ್ಮ ಜಾಯಿಂಟ್ ಡೈರೆಕ್ಟರ್ ಬಂದಿದ್ರು, DD ಬಂದಿದ್ರು, ಅವರೆಲ್ಲ ನಮ್ಮ ಜೊತೆಗೆ ಇದ್ದಾರೆ. ಆ ರೀತಿಯಲ್ಲಿ ಕೃಷಿ ಇಲಾಖೆಗೆ ನಮಗೆ ಬಹಳ ಹೆಲ್ಪ್ ಆಗ್ತದೆ. ಇಲ್ಲಿ ಹೊನ್ನಾಳಿಯ ಹನುಮಂತಪ್ಪ ಮತ್ತು ತಂಡದವರು ಈ ಒಂದು ಸಾವಯವ ಕೃಷಿಯ ಬಗ್ಗೆ, ಪಾರಂಪರಿಕ ಬೀಜಗಳ ಬಗ್ಗೆ 3 ವರ್ಷದಿಂದ ಸತತವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಬನ್ನಿ ಅವರ ತಂಡದ ಸದಸ್ಯರನ್ನ ಪರಿಚಯ ಮಾಡಿಕೊಳ್ಳೋಣ. ಏಕೆಂದರೆ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ತಂಡ ಇರಬೇಕಾಗುತ್ತದೆ. ಆ ತಂಡವನ್ನು ಹನುಮಂತಪ್ಪರವರ ಮೂಲಕ ಪರಿಚಯ ಮಾಡಿಕೊಳ್ಳೋಣ. ನಮ್ಮ ಟೀಮ್ನಲ್ಲಿರೋದೇ ಸುಮಾರು ಒಂದು 20 ಜನ ಆಗಿದೆ ಸರ್. 20 ಜನ ಫ್ಯಾಮಿಲಿ, ಒಂದು 10 ಫ್ಯಾಮಿಲಿಗಳಾಗಿದ್ದಾವೆ. ನಾನು, ನಂದು, ರಾಘವ, ಆಮೇಲೆ ಪಾಂಡುರಂಗ, ಮಲೆಬೆನ್ನೂರು ಹತ್ರ ಪಾಂಡುರಂಗ ಅಂತ ಮಲೆಬೆನ್ನೂರಿಂದ, ಅವ್ರ ಜಮೀನಿರೋದು ಕೊಮರಳ್ಳಿ ಹತ್ರ. ಆಮೇಲೆ ಅಭಿಷೇಕ್ ಅಂತ ಹೇಳಿ ಕುಂಬ್ಳೂರವರು, ಅವರು ಈ ನಮ್ಮ ಕುಟುಂಬದ ಇದ್ದಾರೆ, ಐಕಾಂತಿಕ ಕುಟುಂಬದ ಒಳಗಡೆ ಸೇರ್ಕೊಂಡಿದ್ದಾರೆ. ಶಿವಯೋಗಿ ಅಂತ ಒಬ್ರಿದ್ದಾರೆ, ಆಮೇಲೆ ವೀರೇಶ್ ಅಂತ ಒಬ್ರಿದ್ದಾರೆ, ಶಂಭುಲಿಂಗ ಅಂತ ಇದ್ದಾರೆ. ಆಮೇಲೆ ನಮ್ಮ ನಿಟ್ಟೂರು ಏನೋನು ಸುಜಿತ್ ಅಂತ ಹೇಳಿ, ನಿಟ್ಟೂರು ಸುಜಿತ್ ಅಂತ ಒಬ್ರಿದ್ದಾರೆ. ಹೀಗೆ ಒಂದು, ಆಮೇಲೆ ನಮ್ಮ ಜಬಿ ಅಂತ ನಮ್ಮ ಜೊತೆಗಿದ್ದಾರೆ, ಜಬಿ ಅಣ್ಣ ಅಂತ ಹೇಳಿ. ಹೀಗೆ ಒಂದು 10 ಫ್ಯಾಮಿಲಿಗಳು ನಾವು ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾ ಇದ್ದೀವಿ. ಒಂದು ಕುಟುಂಬ ಆಗಿದೆ. ನೈಸರ್ಗಿಕ ಬದುಕು ಮತ್ತು ನೈಸರ್ಗಿಕ ಕೃಷಿ ಒಟ್ಟಾಗಿ ತಗೊಂಡು ಹೋಗುವಂಥ ಒಂದು ಕುಟುಂಬ ನಿರ್ಮಾಣ ಆಗಿದೆ. ಇದರಿಂದ ಮತ್ತೆ ಈಗ ಬೇರೆ ಬೇರೆ ನೈಸರ್ಗಿಕ ಬಿಲ್ಡಿಂಗ್ಗಳು, ಅಂದರೆ ಮನೆ ಕಟ್ಟದಾಗೂ ಕೂಡ ನೈಸರ್ಗಿಕ ಪದಾರ್ಥಗಳನ್ನೇ ಉಪಯೋಗಿಸಿ ಕಟ್ಟಬೇಕು. ಅದು ಆ ಥರದಲ್ಲಿ ಒಂದೊಂದೇ ಕೆಲವು ಮಕ್ಕಳನ್ನ ಶಾಲೆ ಬಿಡಿಸ್ತಾ ಇದ್ದಾರೆ, ಶಾಲೆಗೆ ಕಳಿಸ್ತಾ ಇಲ್ಲ. ಮನೆಯಲ್ಲೇ ಸ್ವಶಿಕ್ಷಣ ಪದ್ಧತಿಯನ್ನ ಕೆಲವರು ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ. ಹೀಗೆ ಒಂದೊಂದೇ ಹಂತದಲ್ಲಿ ಸಣ್ಣ ಪರಿವರ್ತನೆಗಳು ಮಾಡ್ತಾ ಇಡೀ ಬದುಕನ್ನ ಒಂದು ಪರ್ಯಾಯ ಮಾರ್ಗವಾಗಿ ಬೇರೆ ರೀತಿ ದೃಷ್ಟಿಯಲ್ಲಿ ನೋಡುವಂಥ ಒಂದು ಆಲೋಚನಾ ಕ್ರಮ ನಮ್ಮಲ್ಲಿ ಬೆಳೀತಾ ಇದೆ. ನಮ್ಮ ಅಷ್ಟು ಕುಟುಂಬಗಳಲ್ಲೂ ಎಲ್ಲರೂ ಹೋಗಿ ರೆಗ್ಯುಲರ್ ರೋಡ್ ಬಿಟ್ಟು ಸ್ವಲ್ಪ ಬೇರೆ ಥರದಲ್ಲಿ ಇದು ಮಾಡುವಾಗ ಅನೇಕ ಥರದ ರಿಸ್ಕ್ಗಳು ನಾವು ಎದುರಿಸ್ಬೇಕಾಗುತ್ತೆ. ಆ ರಿಸ್ಕ್ಗಳನ್ನು ಫೇಸ್ ಮಾಡಬೇಕಾದ್ರೆ ನಾವು ಒಂದು ಕುಟುಂಬ ಆಗಿ ಇದ್ದಾಗ ನಾವು ಒಬ್ರಿಗೊಬ್ರು ಕಷ್ಟ ಸುಖಗಳನ್ನು, ಅಲ್ಲಿ ಬಂದಂಥ ಚಾಲೆಂಜಸ್ಸನ್ನು ನಾವು ಹೇಗೆ ಅದನ್ನು ಓವರ್ಕಮ್ ಮಾಡೋದು, ಹೇಗೆ ಅದು ವಿಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಹೇಗೆ ಅದರ ವಿರುದ್ಧ ನಿಂತ್ಕೊಳ್ಳೋದು ಹೇಗೆ, ಈ ರೀತಿಯಲ್ಲಿ ನಾವು ಒಬ್ರಿಗೊಬ್ರು ಮಾತಾಡ್ತಾನೆ ನಮ್ಮ ಅನುಭವನ ಶೇರ್ ಮಾಡ್ತಾ ಗಟ್ಟಿಗೊಳ್ತಾ ಇದ್ದೀವಿ ಒಬ್ರಿಗೊಬ್ರು. ಆ ರೀತಿಯಲ್ಲಿ ನಾವು ಒಂದು ಕುಟುಂಬ ಸ್ಟ್ರಾಂಗ್ ಆಗಿದೆ.
ಇದು ಒಂದಷ್ಟು ಜನ ಮಾದರಿಯಾಗಿ ಒಂದು ರೀತಿಯಲ್ಲಿ ನಮಗೆ ಅದು ಒಂದು ಒಳ್ಳೆಯದು ಆಗಿದೆ ಸರ್. ಥ್ಯಾಂಕ್ ಯು. ನಮಸ್ಕಾರ, ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು. ಮನೆ ತಗೊಂಡು ಹೋಗ್ತೀರಾ?